ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊರವಲಯದಲ್ಲಿರುವ ಕಾರಾಗೃಹದಲ್ಲಿ ಜೈಲರ್ ಮೇಲೆ ಖೈದಿಗಳಿಂದ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದ ಕೇಂದ್ರ ಕಾರಾಗೃಹದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕೊಟ್ರೇಶ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವರದಿಯನ್ನು ಒಪ್ಪಿಸುವ ಹಿನ್ನೆಲೆಯಲ್ಲಿ ಕೇಂದ್ರ ಕಾರಾಗೃಹದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕೊಟ್ರೇಶ್ ಅವರು ಜಮಖಂಡಿ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲಿ ಜೈಲರ್ ಕುಂಬಾರ್ ಅವರ ಮೇಲೆ ಹಲ್ಲೆ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತರೆ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕೈದಿಗಳ ನಡುವೆ ನಡೆದಂತಹ ಮಾರಾಮಾರಿಯ ಸಂದರ್ಭದಲ್ಲಿ ಬಿಡಿಸಲು ಹೋದಾಗ ಜೈಲರ್ ಅವರಿಗೆ ಏಟು ಬಿದ್ದಿದೆ ಎನ್ನುವ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಹೊಡೆದಿದ್ದಾರೆ ಎಂದು ಹೇಳಲಿಕ್ಕೆ ಆಗ್ತಾ ಇಲ್ಲ. ಮೇಲ್ನೋಟಕ್ಕೆ ಇದು ಅಚಾನಕ್ಕಾಗಿ ಆಗಿರುವಂತಹ ಘಟನೆ. ಹೀಗಾಗಿ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದ್ದು ತನಿಖೆಯನ್ನ ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ತನಿಖೆಯ ಬಳಿಕ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಾಗಿದೆ ಅಂತ ಅವರು ತಿಳಿಸಿದ್ದು, ಸದ್ಯಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾಗಿ ಮಾಹಿತಿ ಲಭ್ಯವಾಗಿದೆ. ಇನ್ನು ಜೈಲಿನಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳು ಈ ಹಿಂದೆ ಕಿಡ್ನಾಪ್ ಮತ್ತು ಡಕಾಯಿತಿ ಪ್ರಕರಣದಲ್ಲಿ ಒಳಗೆ ಇದ್ದಂತವರು 4 ಜನರ ಗುಂಪು ಮತ್ತು ಇನ್ನು 2 ಕೈದಿಗಳ ಮೇಲೆ ಹಲ್ಲೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಜೈಲರ್ ಬಿಡಿಸಲು ಹೋಗಿದ್ರು ಅಂತ ತಿಳಿಸಿದ್ದಾರೆ. ಇನ್ನು ಜೈಲಿನಲ್ಲಿ ಹೊಡೆದಾಟದ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ವಿಚಾರಣಾಧೀನ ಕೈದಿಗಳಾದ ಜಾಕಿರ್ ಹುಸೇನ್ ಮತ್ತು ಫಯಾಜ್ ಮಕಾಂದಾರ್ ಸೇರಿದಂತೆ 4 ಜನ ಕೈದಿಗಳು ಮಾರಾಮಾರಿಯಲ್ಲಿ ತೊಡಗಿದ್ರು ಎನ್ನುವ ಮಾಹಿತಿಯನ್ನ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು 4 ಮೇಲೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಕುರಿತು ತನಿಖೆ ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದು, ಅವರು ಘಟನೆಯ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿ ಮಾತನಾಡಿದ್ದು ಹೀಗೆ. ನಮ್ಮ ಜಮಖಂಡಿ ಉಪ ಜೈಲಲ್ಲಿ ಉಪ ಕಾರಾಗೃಹದಲ್ಲಿ ಅಲ್ಲಿ ಇರುವ ಸೂಪರಿಂಟೆಂಡೆಂಟ್ ವಿ.ಡಿ. ಕುಂಬಾರ್ ಅವ್ರ ಮೇಲೆ ಅಸಾಲ್ಟ್ ಘಟನೆ ನಡೆದಿದೆ. ಅಲ್ಲಿ 4 ಜನ ಆರೋಪಿ ಅಲ್ಲಿ ನಾವು ಜೈಲು ಸೆಕ್ಷನ್ ನೋಡಿದ್ರೆ ಅಲ್ಲಿ 2 ಬ್ಯಾರೆಕ್ಸ್ ಇದ್ದಾರೆ, ಸರ್ಕಲ್ 1 ಮತ್ತು ಸರ್ಕಲ್ 2. ಕೆಲವು ಆರೋಪಿ ಸರ್ಕಲ್ 2 ಅಲ್ಲಿ ಇದ್ರು, ಕೆಲವು ಆರೋಪಿ ಸರ್ಕಲ್ 1 ಅಲ್ಲಿ ಇದ್ರು. ಸರ್ಕಲ್ 1 ಮತ್ತೆ ಸಂಜೆ ಇವರು ಏನ್ ಮಾಡ್ತಾರೆ, 6 ಗಂಟೆ ಸುಮಾರಿಗೆ ಇವರಿಗೆ ಬಿಡ್ತಾರೆ ಊಟಗೋಸ್ಕರ ಅಥವಾ ಬೇರೆ ಬೇರೆ ಕೆಲಸಗೋಸ್ಕರ ಲಾಕಪ್ನ ಹೊರಗಡೆ ಬಿಡ್ತಾರೆ. ಆ ಟೈಮಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಆದಾಗ ಈ ಕಡೆಯಿಂದ 4 ಜನ ಆರೋಪಿ ಹೊರಗಡೆ ಬಂದು ಸರ್ಕಲ್ 2 ಅಲ್ಲಿ ಕೆಲವು ಆರೋಪಿ ಮೇಲೆ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ವಿ.ಡಿ. ಸೂಪರಿಂಟೆಂಡೆಂಟ್ ನಮ್ಮ ವಿ.ಡಿ. ಕುಂಬಾರ್ ಮತ್ತೆ ಅವ್ರ ಕೆಲವು ಸ್ಟಾಫ್ ಅವರಿಗೆ ಮತ್ತೆ ವಾಪಸ್ ಕಳ್ಸಕ್ಕೆ ನೋಡಿದ್ರು. ಆದ್ರೆ ಅವ್ರ ಕರ್ತವ್ಯಕ್ಕೆ ಅವ್ರ ಮಾತು ಕೇಳಿಲ್ಲ, ಅವ್ರ ಕರ್ತವ್ಯಕ್ಕೆ ಅವರು ಅಡ್ಡಪಡಿಸಿದ್ರು. ಮತ್ತೆ ಅಲ್ಲಿ ಇನ್ನೊಬ್ಬರು ಸೆಟ್ ಆಫ್ ಆರೋಪಿ ಯಾರು ಇರ್ತಾರೆ, ಇನ್ನಿಬ್ರು ಆರೋಪಿ ಯಾರು ಇರ್ತಾರೆ, ಅವರಿಗೆ ಹೊಡೆಯಕ್ಕೆ ನೋಡಿದ್ರು. ಈ ಘಟನೆಯಲ್ಲಿ 4 ಜನ ವಿರುದ್ಧ ನಾವು ವಿ.ಡಿ. ಕುಂಬಾರ್ ಕಂಪ್ಲೇಂಟ್ ಮೇಲೆ 4 ಜನ ವಿರುದ್ಧ FIR ಮಾಡಿದ್ದೀವಿ. ಆ 4 ಜನ ಆರೋಪಿ ಜಾಕಿರ್ ಹುಸೇನ್, ಸನ್ ಆಫ್ ಅಬ್ದುಲ್ ಗಫಾರ್, ಫಯಾಜ್ ಕರಿಷ್ಮಾ, ಸಚಿನ್ ಅಶೋಕ್ ಮತ್ತೆ ಅರಾಫತ್. ಈ 4 ಜನ ಆಲ್ರೆಡಿ ಅಲ್ಲಿ ಇನ್ಮೇಟ್ಸ್ ಇದ್ದಾರೆ. ನಮ್ಮಲ್ಲಿ ಕ್ರೈಮ್ ನಂಬರ್ 6/2026 ಮಾಲಿಂಗ್ಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಆಲ್ರೆಡಿ ಜೆಸಿ ಮಾಡಲಾಗಿತ್ತು. 4 ಜನ ಆ ಕೇಸಲ್ಲಿ ಇದ್ದಾರೆ. ಅವ್ರ ವಿರುದ್ಧ ನಾವು ಇನ್ನೊಂದು ಹೊಸ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕ್ರೈಮ್ ನಂಬರ್ 61/2026 ಅಲ್ಲಿ ಅಂಡರ್ ಸೆಕ್ಷನ್ 121, 132 ರೆಡ್ ವಿತ್ 3 ಸರ್ಕ್ಯುಲರ್ 5. ನಾವು ಈ ಕೇಸಲ್ಲಿ ಅವ್ರದ್ದು ಮತ್ತೆ ಫರ್ದರ್ ಪ್ರೊಸೆಸ್ ಅಲ್ಲಿ ಬಾಡಿ ವಾರಂಟ್ ತಗೊಂಡಿದ್ದೀವಿ. ಯಾವ ಕಾರಣ ಈ ಜಗಳ ಆಯಿತು ಅಂತ ನಾವು ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾನು, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ ಅವರು ಎಲ್ಲ ಸ್ಪಾಟ್ಗೆ ನಾವು ವಿಸಿಟ್ ಆಲ್ರೆಡಿ ಮಾಡಿದ್ದೀವಿ. ಸೂಪರಿಂಟೆಂಡೆಂಟ್ ಕಂಡೀಷನ್ ಕೂಡ ಈಗ ಆರಾಮಿದ್ದಾರೆ. ಇನ್ನು ಮುಂದೆ ಈ ಥರ ಘಟನೆ ನಡಿಬಾರದು ಅಂತ ನಾವು ಜೈಲ್ ಅಥಾರಿಟಿ ಜೊತೆ ಡಿಸ್ಕಸ್ ಮಾಡಿ ಮತ್ತೊಮ್ಮೆ ಸರಿ ಅವರಿಗೆ ಯಾವ ರೀತಿ ಕಾಂಪಿಟೇಷನ್ ಕೊಡಬೇಕು ಅಂತ ಕೊಡ್ತೀವಿ. ಇದು ಒಳಗಡೆ ನಿನ್ನೆ ಸಂಜೆ 6:15 ಸುಮಾರಿಗೆ ಬಂದಿ ಮಾಡೋ ಸಮಯದಲ್ಲಿ ಒಂದು 4 ಜನ ಇರ್ತಕ್ಕಂಥ ಗುಂಪು ಇನ್ನೊಂದು ಇಬ್ಬರಿಗೆ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ನೀನು ಅದು ಚಾಡಿ ಹೇಳ್ತಿದ್ದು ಚಾಡಿ ಹೇಳ್ತಂತ ಕ್ಷುಲ್ಲಕ ಕಾರಣಕ್ಕೆ ಅವನಿಗೆ ಮೊದಲು ವಾಗ್ವಾದ ಆಗಿದೆ, ಬೈಗಳು ಸ್ಟಾರ್ಟ್ ಆಗಿದೆ. ಅದಾದ ತಕ್ಷಣ ಬೈಗಳು ಸ್ಟಾರ್ಟಿಂಗ್ ಪ್ರಿವೆಂಟ್ ಮಾಡ್ಬೇಕಂತ ಅದೇ ಟೈಮಲ್ಲಿ ಒಂದು ಏಟು ಹೊಡೆದಿದ್ದಾರೆ. ಆ ಏಟು ಹೊಡೆದ ತಕ್ಷಣ ಇನ್ನೇನು ಜಾಸ್ತಿ ದೊಡ್ಡ ಗಲಾಟೆ ಆಗುತ್ತೆ ಅನ್ನೋ ವಿಷಯಕ್ಕೆ ನಮ್ಮ ಜೈಲರ್ ಕುಂಬಾರ್ ಅವರು ಹೋಗಿ ಪ್ರಿವೆಂಟ್ ಮಾಡಿದ್ದಾರೆ, ಅದನ್ನ ಹೋಗಿ ಹಿಡಿದಿದ್ದಾರೆ. ಹೊಡಿಬೇಡ ಅಂತ ಇನ್ನೂ ಮತ್ತೆ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಆ ಹೊಡೆಯೋ ಸಂದರ್ಭದಲ್ಲಿ ಸೂಪರಿಂಟೆಂಡೆಂಟ್ಗೂ ಏಟು ಬಿದ್ದಿದೆ, ಒಂದಿಷ್ಟು ಏಟು ಬಿದ್ದಿದೆ. ಅದ ಕಾರಣಕ್ಕೆ ನಾವು ಅವರಿಗೆ ಚಿಕಿತ್ಸೆ ಕೊಡಿಸಿದ್ವಿ. ನಿನ್ನೆ ಒಂದು ಲೆಫ್ಟ್ ತಂಬು ಫ್ರಾಕ್ಚರ್ ಆಗಿದೆ, ಸ್ವಲ್ಪ ಮೈನರ್ ಫ್ರಾಕ್ಚರ್ ಆಗಿದೆ. ಅಡ್ಮಿಟ್ ಮಾಡಿ ಈಗೆಲ್ಲ ಸ್ಟೇಬಲ್ ಇದ್ದಾರೆ ಕುಂಬಾರ್ ಅವರು. ಜೊತೆಗೆ ಅದಕ್ಕೆ ಪ್ರಕರಣ ಕುರಿತಂತೆ ನಾವು ಇಲ್ಲಿ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲು ಮಾಡಿದ್ದೀವಿ. ದಾಖಲು ಮಾಡಿ ಯಾರು ಏನ್ ಮಾಡಿದ್ರು ತನಿಖೆ ಮಾಡಿ ಅವ್ರ ಶಿಸ್ತು ಜರುಗಿಸಕ್ಕೆ ಅವರಿಗೆ ನಾವು FIR ಮಾಡಿ ಠಾಣೆಯಲ್ಲಿ FIR ಮಾಡಿದ್ವಿ. ಅದಕ್ಕೋಸ್ಕರ ನಾನು ಒಂದು ಪ್ರಾಥಮಿಕ ವರದಿ ಸಲ್ಲಿಸಕ್ಕೆ ನಾನು ಬಂದಿದ್ದೀನಿ. ಎಲ್ಲ ಇನ್ನೇನಾಗಿದೆ ತಿಳ್ಕೊಂಡು ಒಂದು ವರದಿನ ತಗೊಂಡು ನಮ್ಮ ಹೈಯರ್ ಆಫೀಸರ್, ನಮ್ಮ ಮೇಲಧಿಕಾರಿಗಳಿಗೆ ವರದಿನ ಸಲ್ಲಿಸಿದ ನಂತರ ಅವರಿಗೆ ನಾವು ಯಾವ ಥರ ಶಿಸ್ತು ಜರುಗಿಸ್ಬೇಕು ಅವ್ರೇನು ಜರುಗಿಸ್ತೀವಿ, ನಾವೆಲ್ಲ ಆ ಕೆಲಸ ಮಾಡ್ತೀವಿ.